ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರಿಗೂ ನಮಸ್ತೆ. ನೋಡಿ, ತುಂಬ ದಿನಗಳಾದಮೇಲೆ ನಮ್ಮ ಹಸ್ಬೆಂಡ್ ಜೊತೆ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದಾರೆ ಅವರು. ನಾವು ಕೂಡ ಬ್ಯುಸಿ, ರಜೆಗಳಲ್ವ. ಸೊ ಅಮ್ಮ ಮನೆಗೆ ಹೋಗಿದ್ವಿ, ಎಲ್ಲ ವಾಪಸ್ ಬಂದ್ವಿ. ಟ್ರಿಪ್ಪು 2 ತಿಂಗಳು ಪೂರ್ತಿ ಬರೀ ಪ್ರೋಗ್ರಾಮ್ಸು, ಮದುವೆ, ಫಂಕ್ಷನ್ನು, ಟೆಂಪಲ್ಲು, ಇದರಲ್ಲೇ ಟೈಮ್ ಕಳೆದೋಯ್ತು. ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ಇನ್ನೊಂದು ವೀಕ್ ಇದೆ ಅಷ್ಟೇ. ಸೊ ಅಮ್ಮ ಮನೆಯಿಂದನೂ ವಾಪಸ್ ಬಂದ್ವಿ. ಒಂದು ಫಂಕ್ಷನ್ ಇದೆ ನಂಜನಗೂಡಲ್ಲಿ, ತುಂಬ ಬೇಕಾದವ್ರ ಸ್ನೇಹಿತರು ಇದ್ದೀವಿ. ಹಾಗೆ ಟೆಂಪಲ್ಗೆ ಹೋಗಿ ಆ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ರಜದಲ್ಲಿ ಇದೊಂದು ಲಾಸ್ಟ್ ಟ್ರಿಪ್ಪು ಅನಿಸುತ್ತೆ. ನೆಕ್ಸ್ಟ್ ಆಮೇಲೆ ಸ್ಕೂಲು, ಮನೆ, ಮಾಮೂಲಿ ಅದೇ ಆಗುತ್ತೆ ನಮಗೆ. ನೋಡಿ, ದೇಶನಿಗೆ ನಮಗಂತೂ ಹೋಗಿ ಬಂದು ಸುಸ್ತಾಗ್ತಿದೆ. ದೇಶನಿಗಂತೂ ಇಲ್ಲ, ಈಗ ಸಾಕಾಗಿಲ್ವಂತೆ. ಮಾತಾಡು ದೇಶನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ಹೌದಾ? ಟ್ರಿಪ್ಪು ಮೇಲೆ ಟ್ರಿಪ್ಪೇ ಆಗಿಬಿಟ್ಟಿದೆ. ಇನ್ನು ನನ್ನ ಸ್ಕೂಲಿಗೆ ಬರೀ 6 days ಉಳಿದಿದೆ. ಆದರೆ ಈ ಟ್ರಿಪ್ ಅಂತೂ ಮುಗ್ದೇ ಇಲ್ಲ, ರೆಸ್ಟೇ ಇಲ್ಲ. ಇವಾಗ ಈ ಟ್ರಿಪ್ ಹೋಗಿ ಬಂದರೆ ಈ ಟ್ರಿಪ್ಪಿಗೆ ರೆಸ್ಟ್ ತೊಗೊಂಡೇನೆ ಇನ್ನೊಂದು ಬಂದ್ಬಿಡುತ್ತೆ. ಯಾವುದೂ ಬರಲ್ಲ, ಬಂದರೂ ಹೋಗಲ್ಲ. ತುಂಬ ಇತ್ತು, ಬಟ್ ಅದೇ ಸೆಲೆಕ್ಟ್ ಮಾಡಿ ಯಾವುದು ಬೇಕು ಅದಕ್ಕೆ ಮಾತ್ರ ಹೋಗ್ಬಿಡ್ತಾ ಇದ್ದೀವಿ. ಯಾಕಂದರೆ ಈ ಮಂತ್ ತುಂಬ ಫಂಕ್ಷನ್ ಮಾಡಿರೋದ್ರಿಂದ, ಇನ್ನೊಂದು ವೀಕ್ ಇರೋದ್ರಿಂದ ದೇಶಾನಿ ಬುಕ್ಸ್ ಅದು ಇದು ಎಲ್ಲ ರೆಡಿ ಮಾಡ್ಬೇಕು ನಾವು. ಸೊ ಅದರೊಳಗೆ ಬ್ಯುಸಿ ಆಗ್ತೀವಿ. ಇವತ್ತು ಹೋಗಿ ಬಂದು ಫಂಕ್ಷನ್ಗೆ ಈಗ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು. ಸಮ್ಮರ್ ಹಾಲಿಡೇಸಲ್ಲಿ ನಂದಿರು ಸರ್ ಹೇಳ್ತಾ ಇರೋದು ಮಾತಾಡಿ ಅಂತ. ಎಲ್ಲರೂ ಎಲ್ಲೋ ಕಾಣೆ ಆಗಿದ್ದಾರೆ ಅಂತಾರೆ, ಮಾತಾಡಿ. ಡ್ರೈವಿಂಗಲ್ಲಿದ್ದಾರೆ, ಬಿಸಿ. ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಹೋಗಿ ಅಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್. ಬಾಯ್. ನೋಡಿ, ಹೊರಟ್ವಿ. ಬೆಂಗಳೂರು ಟು ಮೈಸೂರು ಇವಾಗ ಹೋಗೋದು ಆರಾಮ್ಸಾಗ್ಬಿಟ್ಟಿದೆ. 2 ಅವರ್ 2.25 ಅವರಲ್ಲೆಲ್ಲ ಅಲ್ಲಿರ್ತೀವಿ. ಮೈಸೂರು ಗೊತ್ತೇ ಆಗಲ್ಲ, ಅಷ್ಟು ಆರಾಮ್ಸೆ ಹೋಗ್ತೀವಿ. ನಂಜನಗೂಡು ತಲುಪಿದ್ವಿ. ಏನೊಂದು 3.5 ಅವರ್ಗೆಲ್ಲ ಹೋದ್ವಿ ಮಾರ್ನಿಂಗೆ. ನೋಡಿ, ಮೈಸೂರಿಗೆ ಹೋಗಿ ಮೈಸೂರಿಂದ ಸ್ವಲ್ಪ ಪರ್ಚೇಸ್ ಇತ್ತು ಗೋಲ್ಡ್ದು, ಅದನ್ನು ತಗೊಂಡು ನೋಡಿ ನಾಮಕರಣ ಇತ್ತು. ನಮ್ಮ ಹಸ್ಬೆಂಡ್ಗೆ ಅವರು ಸ್ನೇಹಿತರು, ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಹೋದ್ವಿ. ಮಾತಾಡ್ತಿದ್ದಾರೆ ನೋಡಿ, ಅವರು ಅವ್ರ ವೈಫು ಇಬ್ಬರೂ ಕೂಡ, ಅವ್ರಿಗೂ ಫ್ರೆಂಡು, ನನಗೂ ಕೂಡ ಫ್ರೆಂಡು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಪಾಪದು ನಾಮಕರಣ ಇತ್ತು, ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮಾವ ಎಲ್ಲರೂ ಅವರು ಕೂಡ ಬಂದಿದ್ದರು. ಹಾಗೆ ಮೈಸೂರಿಂದ ಅವ್ರು ಬಂದಿದ್ದರು, ಇಲ್ಲಿಂದ ನಾವು ಹೋಗಿದ್ವಿ. ಎಲ್ಲ ಹೋಗಿ ಖುಷಿಯಿಂದ ಮಾತಾಡಿಸಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡ್ವಿ. ನೋಡಿ, ಊಟಕ್ಕೆ ಕೂತಿದ್ದೀವಿ ನಾನು, ಮಾವ ಎಲ್ಲರೂ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಟೆಂಪಲ್ಗೆ ಹೋಗೋಣ. ಸಂಜೆ 2 ಗಂಟೆ ಮೇಲಾಗಿತ್ತು, ಮತ್ತು 4 ಗಂಟೆಗೆ ಓಪನ್ ಹೋದರು. ಸೊ 1 ಅವರ್ ವೆಯ್ಟ್ ಮಾಡಿ. ತುಂಬ ಮಳೆ ಇತ್ತು. ಮಳೆ ಎಲ್ಲ ನಿಂತ ಮೇಲೆ 4:30-5 ಗಂಟೆ ಹಂಗೆ ಟೆಂಪಲ್ಗೆ ಹೋದ್ವಿ. ಸೋಮವಾರ ಬೇರೆ ಇತ್ತಲ್ವ, ಶಿವಂದು ವಾರನೇ. ಸೊ ಹೋದ್ವಿ. ನೋಡಿ, ಅಲ್ಲಿ ರಥದ ಹತ್ರ ಎಲ್ಲ ನನ್ನ ಮಗಳು ಫೋಟೋ ಇಡಿಸ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ ಒಳಗೆ. ಮಳೆ ಹಾಕ್ತಾನೆ ಬಂದು ನಿಂತಿತ್ತು ಚೆನ್ನಾಗಿ. ಎಲ್ಲ ಕಡೆನೂ ಮಳೆ ಇದೆ. ನೋಡಿ, ಒಳಗೆ ಹೋಗ್ತಾಯಿದ್ದೀವಿ. ಅಲ್ಲೆಲ್ಲ ವೀಡಿಯೋಸ್ ಮಾಡಬಾರ್ದು ಒಳಗೆ ಅಂದರು. ಸೊ ಮೈನ್ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋಸು ಟೆಂಪಲ್ ಹೊರಗೆ ಮಾಡಿಕೊಂಡೆ. ನೋಡಿ, ತುಂಬ ದೊಡ್ಡ ಟೆಂಪಲ್ಸು ಈ ನಮ್ಮ ಕರ್ನಾಟಕದಲ್ಲೇ ತುಂಬ ದೊಡ್ಡ ಟೆಂಪಲ್ಗಳಲ್ಲಿ ಇದು ಕೂಡ ಒಂದಂತೆ. ತುಂಬ ಪುರಾತನವಾದ ತುಂಬ ದೊಡ್ಡ ಟೆಂಪಲ್ ಇದು. ನೋಡಿ, ಎಲ್ಲ ದೇವರುಗಳ ಹೆಸರುಗಳು ಹಾಕಿರ್ತಾರೆ. ಎಷ್ಟೋ ದೇವರುಗಳಿದೆ ಅಲ್ಲಿ. ನೋಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೊಂದಾಗಿ. ನನ್ನ ಮಗಳು ಚಿಕ್ಕ ಮಗು ಇದ್ದಾಗ ಹೋಗಿದ್ದು, ನೆನಪಿಲ್ಲ ಅವಳಿಗೆ. ಸೊ ಎಲ್ಲ ನೋಡ್ಕೊಂಡು ಬರ್ತಿದ್ದಾಳೆ ಒಂದು ಕಡೆಯಿಂದ. ನೋಡಿ, ಆ ಕಂಬಗಳು ಕಟ್ಟಿರೋ ಶೈಲಿ ಇದು ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಾ ಇರಬೇಕು ಅನಿಸುತ್ತೆ ಒಂದೊಂದು ಕೂಡ. ನಾವು ಮಕ್ಕಳಲ್ಲಿದ್ದಾಗ ಹೋದಾಗ ಸುಮ್ಮನೆ ನೋಡ್ಕೊಂಡು ಬರ್ತಿದ್ವಿ. ಈಗ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಹೋದಾಗ ಒಂದೊಂದು ಶಿಲೆನೂ ಕೂಡ, ಒಂದೊಂದು ಕಂಬನೂ ಕೂಡ ನಾನು ನೋಡ್ತೀನಿ. ಹೇಗೆ ಕೆತ್ತನೆ ಮಾಡಿರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ, ಅದ್ರ ಮೇಲೆ ಯಾವುದು ಬಗ್ಗೆ ಕೆತ್ತನೆ ಮಾಡಿರ್ತಾರೆ ಅನ್ನೋದನ್ನು ನೋಡ್ತೀನಿ. ಈ ಥರ ಒಂದು ಪುರಾತನ ಟೆಂಪಲ್ ನೋಡಿದಾಗಲೇ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಆಗಲಿ,
ಅಲ್ಲಿನ ಕಲಾತ್ಮಕ ಹೇಗಿದೆ, ಅಲ್ಲಿನ ರಾಜಕೀಯ ಹೇಗಿದೆ, ಅಲ್ಲಿನ ಆಗಿನ ಕಾಲದ ಜೀವನ, ಸಾಮಾಜಿಕ ಜೀವನ ಹೇಗಿದೆ, ಪ್ರತಿಯೊಂದು ಕೂಡ ಅಲ್ಲಿ ಅವ್ರು ಕೆತ್ತನೆ ಮಾಡಿರ್ತಾರಲ್ಲ ಆ ಒಂದು ಗೊಂಬೆಗಳ ಮೂಲಕನೇ ನಾವು ಜೀವನ ಹೇಗಿತ್ತು ಅಂತ ತಿಳ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಳಗೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ವಿ. ದೇವ್ರನ್ನ ನೋಡ್ಕೊಬಂದು ಅಲ್ಲಿ ಕೂತಾಗ ನಾನು ಹಿಡಿದಿದ್ದು ಅಲ್ಲಿ ಬಸವಣ್ಣದು ಇದಿದೆ. ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿ ಕಲ್ಲುಗಳಲ್ಲಿ ಆಗಿನ ಕಲ್ಲಿನ ಸುಣ್ಣದ ಕಲ್ಲಿಂದ ಮಾಡೋ ಎಲ್ಲ ಹಾಕಿ ಇದು ಮಾಡೋದಂತೆ ಎಷ್ಟು ಗಟ್ಟಿ ಬರುತ್ತೆ ನೋಡಿ. ನನ್ನ ಮಗಳು ಎಲ್ಲ ಒಂದು ಕಡೆಯಿಂದ ವಿಗ್ರಹಗಳ್ದೆಲ್ಲ ಮತ್ತೊಂದು ಈ ಸೈಡ್ ಕೂತಿರೋ ಕಡೆ ಮಾಡ್ಕೊಂಬಂದ್ಲು. ಎಲ್ಲ ದೇವ್ರುಗಳ ಮೂರ್ತಿಗಳು ಕೂಡ ಅಲ್ಲಿದೆ. ಕ್ಲಿಯರಾಗಿ ನಾವು ನೋಡ್ಕೊಂಬರ್ಬೇಕು ಅಂದರೆ ಒಂದು 3 to 4 hours ಬೇಕೇ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಕೆತ್ತನೆಗಳು ಅಷ್ಟು ಚೆನ್ನಾಗಿ ಕೆತ್ತನೆಗಳಿದೆ. ಅದು ಯಾರು ಕೆತ್ತನೆ ಮಾಡಿದಾರೋ ನಿಜವಾಗ್ಲೂ ಅವ್ರಿಗೆ ನಾವು ತುಂಬ ಟ್ಯಾಂಕ್ಸ್ ಹೇಳಬೇಕು. ನೋಡಿ ಮುಗಿಸ್ಕೊಂಡು ಹೊರಗೆ ಬಂದ್ವಿ, ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ನಾನು ನನ್ನ ಮಗಳೆಲ್ಲ ಫೋಟೋಸ್ಗಳೆಲ್ಲ ಇಟ್ಕೊಂಡ್ವಿ. ಜನನೂ ಏನು ತುಂಬ ಇರಲಿಲ್ಲ, ಸೋಮವಾರ ಮಳೆ ಇರೋದ್ರಿಂದ ಅಷ್ಟು ಜನ ಇರಲಿಲ್ಲ, ಆರಾಮಾಗಿ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಂತ ನಾವು ಹೋಗಲ್ಲ, ಹೋದಾಗ ಅಕ್ಕಪಕ್ಕ ಟೆಂಪಲ್ಗಳನ್ನ ಮಿಸ್ ಮಾಡಲ್ಲ, ಹೋಗಿ ಬರ್ತೀವಿ. ಎಲ್ಲ ಹೋದ್ವಿ, ಖುಷಿಯಾಗಿ ದರ್ಶನ ಆಯಿತು, ಫಂಕ್ಷನು ಕೂಡ ಮುಗೀತು. ನೋಡಿ ಇಲ್ಲಿ ನಾನು ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಫೋಟೋಸಲ್ಲೂ ಹೀಗೆ ನೋಡ್ತಿದ್ದೆ, ಇಲ್ಲಿಂದ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಹೋಗಿ ಅಲ್ಲೊಂದು 3 ಕಂಬಿಗಳು ಹಾಕಿದ್ದಾರೆ ಮೆಟ್ಲು ಥರ, ಅದ್ರ ಮೇಲೆ ನಿಂತು ಇಟ್ಕೊಂಡ್ರೆ ಫುಲ್ಲು ಟೆಂಪಲಿಂದ ಬಸವ ಹಿಂದೆಯಿಂದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇಟ್ಕೊಂಡೆ. ನೋಡಿ ಹೊರಗಿನ ವಿಗ್ರಹಗಳೆಲ್ಲ, ನಾನು ಚಿಕ್ಕ ಮಗು ಇರ್ಬೇಕಾದ್ರೆ ಇದೆಲ್ಲ ಮರದ್ದು ಅಂದ್ಕೊಂಡ್ಬಿಟ್ಟಿದ್ದೆ, ಕಲರ್ ಉಳಿದಿರಲ್ಲ, ಮರದಲ್ಲಿ ಮಾಡಿದ್ದಾರೆ ಅಂದ್ಕೊಂಡಿದ್ದೆ. ಎಲ್ಲವೂ ಕೂಡ ಕಲ್ಲಲ್ಲಿ ಕಟ್ಟಿರೋದು, ಬಣ್ಣ ಮಾತ್ರ ಅದಿದೆ. ಹೊರಗೆ ನೋಡಿ ಎಲ್ಲ ದೇವ್ರುಗಳ್ದು ಎಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇದನ್ನೆಲ್ಲ ವೀಡಿಯೋಸ್ ಮಾಡಿಕೊಂಡೆ. ಎಷ್ಟು ದೊಡ್ಡದಿದೆ ನೋಡಿ ಟೆಂಪಲ್, ತುಂಬ ದೊಡ್ಡದು ಟೆಂಪಲ್ಲು. ಗುರುರಾಯ ರಾಘವೇಂದ್ರದ್ದು ಇದು ಕೂಡ ಅಲ್ಲಿದೆ, ಹೋಗ್ತಾ ಲೆಫ್ಟಲ್ಲಿ ಮಠ. ಇಲ್ಲೆಲ್ಲ ಫೋಟೋಸ್ ತೊಗೊಂಡ್ವಿ, ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸು. ಒನ್ ಡೇ ಫಂಕ್ಷನ್ನು ನೆಪದಲ್ಲಿ ಹೋಗಿದ್ದಕ್ಕೆ ಟೆಂಪಲ್ ರನ್ ಕೂಡ ಆಯಿತು, ಹೋಗಿ ಬಂದ್ವಿ, ಖುಷಿ ಆಯಿತು. ತುಂಬ ಬೇಕಾದವರು ಸ್ನೇಹಿತರು, ಸೊ ಹೋಗಿದ್ವಿ ನಾವು ಕೂಡ, ಒಂಥರ ಖುಷಿ ಆಯಿತು. ತುಂಬ ವರ್ಷಗಳೇ ಆಗಿತ್ತು ಅವ್ರನ್ನ ನೋಡಿ ಎಲ್ಲ. ಸೊ ಹೋಗಿ ಫಂಕ್ಷನ್ನ ಮುಗಿಸ್ಕೊಂಡು ಟೆಂಪಲ್ಗೂ ಹೋಗಿ ವಾಪಸ್ಸಾದ್ವಿ. ಇದೆಲ್ಲ ಫೋಟೋಸಲ್ಲಿ ಇಟ್ಕೊಂಡಿದ್ದು, ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸು ಕೂಡ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಫೋಟೋಸು. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನೆಕ್ಸ್ಟು ಮತ್ತೆ ಟೆಂಪಲ್ ರಂದೇ ಇದೆ, ಯಾವ ದೇವಸ್ಥಾನ ಎಲ್ಲಿ ಅದರ ಪರಿಚಯ ಮಾಡಿಕೊಡ್ತೀನಿ, ತಪ್ಪದೆ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಟೆಂಪಲ್ಗಳ ಬಗ್ಗೆ, ವಿಚಾರಗಳ ಬಗ್ಗೆ ಹೇಳಿದ್ದೀನಿ, ನೀವು ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ.